ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ ವಾಂಗಿಬಾತ್, ಕಿಡ್ಸ್ ಫೇವ್ರೆಟ್ ಲಂಚ್ ಬಾಕ್ಸ್ ರೆಸಿಪಿ ಇದು ವಾಂಗಿಬಾತ್. ಯಾಕಂದರೆ ಇದು ತಣ್ಣಗಾದರೂ ಸಹ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ, ತಣ್ಣಗಾದರೂ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ. ಸೊ ಹಾಗಾಗಿ ಲಂಚ್ ಬಾಕ್ಸ್ ರೆಸಿಪಿ ಇದು. ಎಕ್ಸ್ಪೆಷಲಿ ಮನೆಯಲ್ಲೇ ರೆಡಿ ಮಾಡಿರೋವಂಥ ವಾಂಗಿಬಾತ್ ಪೌಡ್ರಿಂದ ನಾನು ಈ ವಾಂಗಿಬಾತ್ ಗೊಜ್ಜು ಮಾಡಿರೋದು. ಈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ವಾಂಗಿಬಾತ್ ಪೌಡ್ರು ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್. ಆಗಿದ್ದರೆ ವಾಂಗಿಬಾತ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಇಲ್ಲಿ ರೈಸ್ ರೆಡಿ ಮಾಡಿಟ್ಟಿದ್ದೀನಿ. ಈಗ ರೈಸು ರೆಡಿ ಮಾಡಿ ಒಂದು ಕಡೆ ಸ್ವಲ್ಪ ಆರಕ್ಕಿಟ್ಬಿಟ್ಟು ಅಷ್ಟರಲ್ಲಿ ನಾವು ವಾಂಗಿಬಾತ್ ಗೊಜ್ಜು ಮಾಡ್ಕೊಳ್ಳೋಣ. ಗೊಜ್ಜು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಅರ್ಧ kg ಉದ್ದ ಬದನೆಕಾಯಿ, ಗ್ರೀನ್ ಬದನೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 5ರಿಂದ 6 ಬದನೆಕಾಯಿನ ಈ ರೀತಿ ಹೆಚ್ಚಿ ನೀರಿಗೆ ಹಾಕಿದ್ದೀನಿ. ಈ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಕಲರ್ ಚೇಂಜ್ ಆಗೋಲ್ಲ. ಯಾಕಂದರೆ ಬದನೆಕಾಯಿ ಕಲರ್ ಬೇಗನೆ ಚೇಂಜ್ ಆಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಈ ಬೇಳೆಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಈಗ ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಹಸಿರು ಮೆಣಸಿನ್ಕಾಯಿ ಬಳಸೋ ಅಂಥ ಅವಶ್ಯಕತೆ ಇಲ್ಲ, ವಾಂಗಿಬಾತ್ ಪೌಡ್ರಲ್ಲೇ ಖಾರ ಇರುತ್ತಲ್ವ, ಹಾಗಾಗಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 10ರಿಂದ 12 ಗೋಡಂಬಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ಗೆ ಈ ರೀತಿ ಹಸಿ ಬಟಾಣಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಗೋಡಂಬಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮಕ್ಕಳಿಗಾದರೆ ಸ್ವಲ್ಪ ತಿನ್ನೋವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಒಂದು ವೇಳೆ ಕ್ಯಾಪ್ಸಿಕಮ್ ಇದ್ದರೂ ಸಹ ಈ ಸಮಯದಲ್ಲಿ ನೀವು ಹಾಕ್ಬೋದು. ಈಗ ಇದಕ್ಕೆ ಒಂದು 2 ಒಣಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಹಚ್ಚಿಟ್ಕೊಂಡಿರೋ ಅಂಥ ಬದನೆಕಾಯಿ ಹೋಳುಗಳನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಹೋಳುಗಳನ್ನೆಲ್ಲ ಹಾಕಿದ್ಮೇಲೆ ಮೊದಲಿಗೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಗ್ಗರಣೆಯಲ್ಲಿ. ಈ ಒಂದು ಬದನೆಕಾಯಿ ಬೇಯಲಿಕ್ಕೆ ಹೆಚ್ಚಿನ ಸಮಯ ಏನು ತಗೊಳ್ಳೋದಿಲ್ಲ, ಬೇಗನೆ ಬೇಯುವಂಥ ತರಕಾರಿ ಇದು. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಒಂದು 6ರಿಂದ 7 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ. ಮಧ್ಯ ಮಧ್ಯದಲ್ಲಿ ಒಮ್ಮೆ ಕಲಿಸ್ತಾ ಇರ್ರಿ, ತಳ ಅಂಟ್ಕೊಳ್ತೀರಾ. ಈಗೊಂದು 7 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಿದ್ದೀನಿ. ನೋಡಿ, ಬದನೆಕಾಯಿ ಬೆಂದಿದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಬೆಂದೋಗಿರುತ್ತೆ, ಯಾಕಂದರೆ ನಾನು ಹೇಳಿದಾಗೆ ಬೇಗ ಬೇಯೋವಂಥ ತರಕಾರಿನೇ ಇದು. ಈಗ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇದಕ್ಕೆ ವಾಂಗಿಬಾತ್ ಪೌಡರು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ, ಇದು ನಾನೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ಪುಡಿ. ತುಂಬ ಸುಲಭವಾಗಿ ಮಾಡಿಟ್ಕೊಂಡ್ರೆ ನಮಗೆ ಸ್ಟಾಕ್ ಇರುತ್ತೆ ಮನೆಯಲ್ಲೇ. ಒಂದು ವೇಳೆ MTR ನಾವು ಯೂಸ್ ಮಾಡ್ತೀವಿ ಅಂದರೂ ಈ ಸಮಯದಲ್ಲಿ ನೀವು MTR ಪೌಡ್ರನ್ನು ಸಹ ಹಾಕ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪುಡಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ. ಒಂದು ವೇಳೆ ನಮಗೆ ಹುಣಸೆ ಹಣ್ಣಿನ ರಸ ಇಷ್ಟವಿಲ್ಲ ಅಂದರೆ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಯೂಸ್ ಮಾಡ್ಕೋಬೋದು. ನಾನು 1 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಸಿಂಪಲ್. ನಾನು ಹೇಳಿದಾಗೆ ಲೆಮನ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಲೆಮನ್ ಯೂಸ್ ಮಾಡ್ಕೊಳ್ಳೋರು ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಲೆಮನನ್ನು ಹಾಕ್ಕೊಳ್ಳಿ, ಬಿಸಿಯಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಈಗ ಅನ್ನ ಸಹ ಇಲ್ಲಿ ಚೆನ್ನಾಗಿ ಒಂದು ಬೌಲ್ಗೆ ತೆಗೆದಿಟ್ಟಿದ್ದೆ, ಅಗಲವಾದ ಬಟ್ಲಿಗೆ. ಇದಕ್ಕೆ ಒಂದೇ ಸರಿ ಗೊಜ್ಜನ್ನು ಹಾಕ್ದಿರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಬೆರೆಸ್ಕೊಳ್ಳೋಣ. ಒಂದು ವೇಳೆ ಗೊಜ್ಜು ಮಾಡಿರೋ ಬಾಣಲಿಯಲ್ಲೂ ಬೆರೆಸ್ಕೋಬೋದು, ಸ್ಟವ್ ಮೇಲೇ ಇಟ್ಕೊಂಡು. ನಾನು ಫ್ರೀ ಆಗಿರುತ್ತೆ ಅಂತ ಈ ರೀತಿ ಅಗಲವಾಗಿರೋ ಅಂಥ ಒಂದು ಬಟ್ಲಿಗೆ ರೈಸನ್ನು ಹಾರಲಿಕ್ಕೆ ಇಟ್ಟಿದ್ದೆ. ಅದಕ್ಕೇ ಸ್ವಲ್ಪ ಸ್ವಲ್ಪ ಗೊಜ್ಜನ್ನೇ ಹಾಕ್ಕೊಳ್ಳಿ, ಎಲ್ಲ ಒಂದೇ ಸರಿ ಹಾಕ್ಕೊಳ್ಬೇಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ನಾನು ಹೇಳಿದಾಗೆ ಕಿಡ್ಸ್ ಫೇವ್ರೆಟ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ ವಾಂಗಿಬಾತ್. ಈ ವಾಂಗಿಬಾತ್ ಪೌಡ್ರನ್ನು ಸಹ ಮನೆಯಲ್ಲೇ ಮಾಡಿರೋದು. ನಾನು ಆಗಲೇ ಹೇಳಿದಾಗೆ ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ಒಮ್ಮೆ ನೀವು ಚೆಕ್ ಮಾಡಿಕೊಂಡು ಪುಡಿ ಹೇಗೆ ಮಾಡೋದು ಅಂತಲೂ ನೋಡಿ. ಪುಡಿ ಮಾಡಿ ನಾವು ಸ್ಟಾಕ್ ಮಾಡಿಟ್ಕೊಂಡ್ರೆ, ರೈಸ್ ಒಂದು ರೆಡಿ ಮಾಡಿಟ್ಕೊಂಡ್ರೆ ಫಟಾಫಟ್ ಅಂತ ವಾಂಗಿಬಾತ್ ಮನೆಯಲ್ಲಿ ನಾವು 5ರಿಂದ 10 ನಿಮಿಷದೊಳಗಡೆ ಮಾಡಿ ಮುಗಿಸ್ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯ್ತಲ್ವಾ ವಾಂಗಿಬಾತ್? ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.